ಅವತ್ತು ಕೇಳಿದವ್ರಿಗೆ, ಅಂದರೆ ಹಾಫ್ ಫಿಲ್ಮ್ ಆಗೋವರೆಗೂ ಅವ್ರಿಗೆ ಗೊತ್ತೇ ಇರಲಿಲ್ಲ ನಾನು ಯಾವುದು. ಅವ್ರು ಯಾವತ್ತೂ ಯಾರಿಗೂ ಮೋಸ್ಟ್ಲಿ ಕಾಸ್ಟ್ ಬಗ್ಗೆ ಅವ್ರು ಯಾರನ್ನೂ ಕೇಳಿಲ್ಲ ಅಂತ ನನಗೆ ಅನ್ನಿಸ್ತದೆ. ಸೊ ಅವಾಗ ಅವ್ರಿಗೆ ಸಡನ್ ನೀವು ಲಿಂಗವಂತರ ಅಂತ ಕೇಳಿದ್ದೆ ನನಗೆ ಶಾಕ್ ಆಯಿತು. ಅಲ್ಲಿ ಮಟ್ಟ ಅವ್ರಿಗೆ ಗೊತ್ತೇ ಇರಲಿಲ್ಲ. ಹಾಗಂತ ಅನ್ನೋಕ್ಕಿಂತ ಇದಕ್ಕಿಂತ ಮುಂಚೆನೂ ಕೂಡ ಆಡಿಷನ್ ಮಾಡಿದರು. ಒಂದು 5-6 ಜನಕ್ಕೆ ಆಡಿಷನ್ ಮಾಡಿದ್ರು. ನಾನು 6th ಪರ್ಸನ್. ಆಡಿಷನ್ ಆದಮೇಲೆ ನನಗೆ ಅವರು ಸೆಲೆಕ್ಟ್ ಮಾಡಿದರು. ಬಸವಣ್ಣನ ಪಾತ್ರಕ್ಕೆ ವಚನಗಳನ್ನು ಹೇಳಿಸಿದರು. ವಾಕಿಂಗ್ ಮಾಡಿಸೋದಾಗಲಿ ಮತ್ತು ಧ್ವನಿ ಪರೀಕ್ಷೆ ಮಾಡಿಸೋದಾಗಲಿ, ಎಕ್ಸ್ಪ್ರೆಷನ್ಸ್ನು ಇವೆಲ್ಲ ಅವ್ರು ನೋಡಿಬಿಟ್ಟೇ ಫೈನಲೈಸ್ ಮಾಡಿದರು ಅಂತ ಅನಿಸ್ತದೆ. ಒಬ್ಬ ಕಲಾವಿದನಾಗಿಯೇ ಇರೋದಕ್ಕೆ ನನಗೆ ಬಸವಣ್ಣನ ಪಾತ್ರ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಕೊನೆಯದಾಗಿ ಎಲ್ಲ ಒಂದು ನಮ್ಮ ಕನ್ನಡ ಮನಸ್ಸುಗಳಿಗೆ ಹೇಳೋದಂದರೆ, ಎಲ್ಲ ಶರಣೆಯರು ಅಲ್ಲದೆ ಎಲ್ಲ ಜನಾಂಗದವರು, ಎಲ್ಲ ವರ್ಗದವರು, ಚಿಕ್ಕವರಿಂದ ಹಿಡಿದು ದೊಡ್ಡವರು ಎಲ್ಲರೂ ಕುತ್ಕೊಂಡು ನೋಡುವಂಥ ಸಿನಿಮಾ ಶರಣರ ಶಕ್ತಿ. ಶರಣರ ಚಿಂತನೆಗಳಂದ್ರೇನು, ಇಷ್ಟಲಿಂಗ ಪರಿಕಲ್ಪನೆ ಅಂದ್ರೇನು, ಆ ಸಂಸ್ಕೃತಿ, ಶರಣರ ಸಂಸ್ಕೃತಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲಲಿಕ್ಕೆ ನಮ್ಮ ಚಲನಚಿತ್ರ ಯಶಸ್ವಿಯಾಗಿತ್ತು ಅಂತ ನಂಗೆ ಹೇಳಲಿಕ್ಕೆ ಖುಷಿ ಆಗ್ತದೆ. ಅದರಲ್ಲಿ ನಮ್ಮ ನಿರ್ದೇಶಕರು ನನಗೆ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ನಿರ್ದೇಶಕರಾದ ದಿಲೀಪ್ ಶರ್ಮಾ ಸರ್ಗೂ ಮತ್ತು ಆರಾಧನಾ ಕುಲಕರ್ಣಿ ಮೇಡಮ್ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಇದೇ ಫೆಬ್ರವರಿ 7ನೇ ತಾರೀಕು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಸಿನಿಮಾ ಮಂದಿರಗಳಲ್ಲಿ ಚಲನಚಿತ್ರ ಬಿಡುಗಡೆ ಆಗ್ತಾಯಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಚಲನಚಿತ್ರವನ್ನು ನೋಡಿ ಇದನ್ನು ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಶರಣಾರ್ಥಿಗಳು. ಶರಣರ ಶಕ್ತಿ ಚಲನಚಿತ್ರದ ನಿರ್ಮಾಪಕಿ ಹುಬ್ಬಳ್ಳಿ. ಕಾಲೇಜ್ನಾಗಾಗಲಿ ಇಲ್ಲ ಸಣ್ಣ ಇದು ಸ್ಕೂಲಲ್ಲಾಗಲಿ ವಚನಗಳನ್ನ ಕೇಳಿದ್ವಿ, ಅವ್ರದ್ದು ಸ್ಟೋರಿ ಕೇಳಿದ್ವಿ. ಅದು ಆ ಕಾಲದಲ್ಲಿ ಆಗಿರೋ ಸಂದರ್ಭ ಎಲ್ಲ ನಾವು ಈಗಿನ ಕಾಲದಾಗ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಅವರು ಎಷ್ಟು ಬಲಿದಾನ ಮಾಡಿದ್ದಾರೆ, ಎಷ್ಟು ತ್ಯಾಗ ಮಾಡಿದ್ದಾರೆ, ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತಂತ ಅನ್ನೋದು ಕೇಳಿ ನನಗೆ ಆ ಸ್ಟೋರಿ ಎಲ್ಲ ಕೇಳಿ ತುಂಬ ಇಷ್ಟ ಆಗಿ ಸ್ಫೂರ್ತಿಯಾಗಿ ಬಂದು ನಾವು ಈ ಮೂವಿ ಮಾಡಲಿಕ್ಕೆ ಇದಾಗ್ತದೆ. ನೋಡಿ, ಆಗಿನ ಕಾಲದಾಗ ಅನುಭವ ಮಂಟಪದಲ್ಲೇ ನಮ್ಮ ಸಾಂಸ್ಕೃತಿಕ ನಾಯಕನಾದ ನಮ್ಮ ಬಸವಣ್ಣವರ ಹೇಳಿದಾರೆ, ಜಾತಿ ಭೇದ ಭಾವ ಮಾಡಬೇಡ್ರಿ, ಆಮೇಲೆ ಗಂಡಸರು ಹೆಂಗಸರು ಅಂತಂತ ಏನಿಲ್ಲ, ಎಲ್ಲರಿಗೂ ಶಿಕ್ಷಣ ಕೊಡ್ತಿದ್ರು. ಸೊ ಅವರೇ ಭೇದ ಭಾವ ಮಾಡಲಿಲ್ಲ ಅಂದಮೇಲೆ ನಾವು ಯಾಕೆ ಮಾಡಬೇಕು, ಇವರೇ ಮೂವಿ ತೆಗಿಬೇಕು ಅಂತಂತ ಏನಿಲ್ಲ. ನಮಗೆ ನಾವು ಬಸವಣ್ಣವರ ತತ್ವ ಪ್ರಿಯರು, ಬಸವಣ್ಣ ಅಭಿಮಾನಿಗಳು ನಾವೆಲ್ಲ. ಸೊ ಹಾಗಾಗಿ ನಾವು ಈ ಮೂವಿನ ಮಾಡಿದ್ವಿ. ಈಗ ಎಲ್ಲ ಕಡೆ ಪಬ್ಲಿಸಿಟಿ ಅಂತೂ ಮಾಡ್ತಾ ಇದ್ದಾರೆ ಮೇಡಮ್, ಥ್ರೂ ಮೀಡಿಯಾ ಆಗಲಿ ಯೂಟ್ಯೂಬ್ ಆಗಲಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ನೋಡ್ಬೇಕು ರೆಸ್ಪಾನ್ಸ್ ಹೆಂಗೆ ಬರುತ್ತೆ. ಬಸವಣ್ಣವರ ಇಚ್ಛೆಯಿಂದ ಎಲ್ಲರೂ ಬಂದು ನೋಡಿದರೆ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ನಮ್ಮ ಮಠಾಧೀಶ್ವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆಮೇಲೆ ಈಗ ಇದು ರಾಜಕಾರಣಿಗಳು ಸಹ ಅವರೇ ಖುದ್ದಾಗಿ ಬಂದು ಬೈಟ್ ಕೊಟ್ಟಿದ್ದಾರೆ. ಎಲ್ಲರದ್ದು ಸಪೋರ್ಟ್ ತುಂಬ ಚೆನ್ನಾಗಿದೆ. ನೋಡಬೇಕು ಮುಂದೆ ಏನಿದೆ ಅಂತಂತೆ. ಹೇಗೆ ಬಂದರೂ ಸ್ವೀಕರಿಸ್ತೀವಿ. ಫೆಬ್ರವರಿ 7th ಎಲ್ಲ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ ನಮ್ಮ ಮೂವಿ. ಎಲ್ಲ ಬಸವ ತತ್ವದವರು, ಎಲ್ಲ ಬಸವ ಪ್ರಿಯರು, ಅಭಿಮಾನಿಗಳು ಎಲ್ಲರೂ ಬಂದು ಸಿನಿಮಾ ನೋಡ್ರಿ, ಹಾರೈಸ್ರಿ, ಅದನ್ನು ಬೆಳೆಸ್ಬೇಕಂತಂತ ಹೇಳಿ. ನಾನು ಡಾಕ್ಟರ್ ಶ್ರುತಿ ಹೆಗ್ಡೆ ಅಂತ, ತುಮಕೂರಲ್ಲಿ MD ಡರ್ಮೆಟಾಲಜಿ ಮುಗಿಸಿದ್ದೀನಿ. ಇವಾಗ ನಾನು MS ಯೂನಿವರ್ಸಲ್ ಪೆಟಿ 2024 ಕೂಡ ಇಂಡಿಯಾಕ್ಕೆ ಫಸ್ಟ್ ಕ್ರೌನ್ ತೊಗೊಂಡು ಬಂದಿರೋ ವ್ಯಕ್ತಿ. ಇವಾಗ ನಾನು ಶರಣರ ಶಕ್ತಿ ಚಿತ್ರದಲ್ಲಿ ಸಂಕವನ್ ಪಾತ್ರ ನಿರ್ವಹಿಸಿದ್ದೀನಿ. ಹೇಗಿತ್ತು ಶರಣರ ಶಕ್ತಿ ಎಕ್ಸ್ಪೀರಿಯನ್ಸ್? ಈಗ ಆ್ಯಸ್ ಮಿಸ್ ಯೂನಿವರ್ಸ್ ಮಾಡ್ಕೊಂಡಿದ್ದೀರಾ, ಒಂದು ಕಡೆ ಈ ಕಡೆ ಮಾಡಲಿಂಗ್ ಅಲ್ಲಿ ಮಾಡ್ತಾ ಇದ್ರಿ, ಇವಾಗ ನಮ್ಮ ಪೌರಾಣಿಕ ಅಥವಾ ಐತಿಹಾಸಿಕ ಆ ಥರ ಮೂವಿ ಮಾಡ್ತಾ ಇದ್ದೀರಾ. ಹೇಗಿತ್ತು ಡಿಫ್ರೆನ್ಸ್ ಅದಕ್ಕೆ ಆಸ್ ಎಕ್ಸ್ಪೀರಿಯನ್ಸ್? ಇದು ಎರಡು 2 ಡಿಫ್ರೆಂಟ್ ಫೀಲ್ಡ್. ಒಂದು ಮಾಡಲಿಂಗಲ್ಲಿ ನಾವು ಮಾಡರ್ನ್ ಆಗಿರ್ತಾ ಇರ್ತೀವಿ, ಶರಣರ ಶಕ್ತಿನಲ್ಲಿ ಫುಲ್ ಟ್ರೆಡಿಷ್ನಲ್. ಆ್ಯಂಡ್ 2 ಡಿಫ್ರೆಂಟ್ ಸೆಂಚುರೀಸ್ನ ನಾವು ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಅದೊಂಥರ ತುಂಬ ಚಾಲೆಂಜಿಂಗ್ ಆಗಿರ್ತಿತ್ತು. ಆ್ಯಂಡ್ ಬಟ್ ಆದರೆ ಚಾಲೆಂಜಿಂಗ್ ಅನ್ನೋದಕ್ಕಿಂತ ನಾನು ಅಲ್ಲಿ ಬಂದಾಗ ಆ ವಾತಾವರಣ ನನಗೆ ದಿಸ್ ಈಸ್ 12th century ಅನ್ನೋ ಫೀಲ್ ಕೊಡ್ತಾ ಇತ್ತು. ಸೊ ಅದು ನನಗೆ ತುಂಬ ಕಷ್ಟ ಆಗಲಿಲ್ಲ, ಯಾಕೆಂದರೆ ಎಲ್ಲರೂ ಸಪೋರ್ಟಿವ್ ಆಗಿದ್ದರು. ಮತ್ತು ಪ್ರತಿಯೊಬ್ಬರದು ಡ್ರೆಸ್ ಹಾಕ್ಕೊಂಡಿರ್ಬೋದು, ಯಾವ ಪಾತ್ರ ಅಲ್ಲಲ್ಲಿ ಇದ್ದಿದ್ದಕ್ಕೆ ಎಲ್ಲ ಒಂಥರ ಕೋರಿಲೇಟ್ ಆಗಿಬಿಟ್ಟು ನನಗೆ ಈ ಪಾತ್ರ ಅಷ್ಟು ಕಷ್ಟ ಆಯಿತು ಅಂತ ನನಗೆ ಫೀಲ್ ಆಗ್ತಾ ಇರಲಿಲ್ಲ. ಸಡನ್ನಾಗಿ ನಾನು ಮಾಡರ್ನ್ ಆಗೋ ಚೇಂಜ್ ಆಗ್ತಿದ್ದೆ, ಸಡನ್ನಾಗಿ ನಾನು ಟ್ರೆಡಿಷನಲ್ ಆಗೋ ಚೇಂಜ್ ಆಗ್ತಿದ್ದೆ. ಸೊ ದಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್. ಇದರಲ್ಲಿ ಸಂಕವನ್ ಪಾತ್ರ
ಮಾಡಿದ್ದೀರಾ, ಅದರಲ್ಲಿ ಒಂದು ಭರತನಾಟ್ಯಂ ಡ್ಯಾನ್ಸರ್ ಥರ ಲೈಕ್ ಈಗಿಂದ ಜನ್ರೇಷನಲ್ಲಿ ಹೇಳಿದ್ರೆ ಒಂದು ಐಟಮ್ ಸಾಂಗ್ ಅಂತ ಹೇಳ್ಬೋದು ಅದನ್ನ ಆಗಿನ ಕಾಲಕ್ಕೆ. ಸೊ ಅದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ? ಸೊ ಫಸ್ಟ್ ಟೈಮ್ ನನಗೆ ಹೇಳಿದ್ರು ಒಂದು ಐಟಮ್ ಸಾಂಗ್ ಇದೆ ಬಸವಣ್ಣವರ ಮೂವಿನಲ್ಲಿ ಅಂತ. ನನಗನ್ಸಿದ್ದು ಬಸವಣ್ಣವ್ರ ಮೂವಿನಲ್ಲಿ ಐಟಮ್ ಸಾಂಗ್ ಹೆಂಗೆ ಬರುತ್ತೆ ಅಂತ. ಸೊ ಆಮೇಲೆ ಸಾಂಗ್ ಕೇಳಿದೆ ನಾನು, ಸಾಂಗ್ ಸೂಪರ್ ಆಗಿತ್ತು. ನಾನು ಆಮೇಲೆ ಯಾವ ಥರ ಡಾನ್ಸ್ ಮಾಡ್ಬೋದು ಇದಕ್ಕೆ ಅಂತ. ಸೊ ಒಬ್ರು ಕೊರಿಯೋಗ್ರಾಫರ್ಸ್ ಇದ್ದರು, ಆ ಡಾನ್ಸ್ ನೋಡಿಬಿಟ್ಟು ನಂಗೆ ಅನ್ನಿಸ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ. ಐ ವಾಸ್ ಬ್ಲೆಸ್ಡ್ ಟು ಬಿ ದೇರ್. ಸೊ ಮತ್ತೆ ನನಗೆ ಅರೌಂಡ್ 25 ಇಯರ್ಸ್ ಆಗಿದೆ ನಾನು ಭರತನಾಟ್ಯಂ ಡಾನ್ಸ್ ಮಾಡ್ತಾ. ಸೊ ಒಂದು ಮೂವಿನಲ್ಲಿ ನಂಗೆ ಚಾನ್ಸ್ ಕೊಟ್ಟಿದ್ದೆ ಫಾರ್ ದ ಫಸ್ಟ್ ಟೈಮ್. ನನ್ನ ಮೂವಿನಲ್ಲಿ ನನ್ನ ಟ್ಯಾಲೆಂಟ್ ನಾನು ತೋರ್ಸೋಕ್ಕೆ ಅವಕಾಶ ಕೊಟ್ಟಿದ್ದು ದಿಲೀಪ್ ಶರ್ಮಾ ಸರ್ ಅವರು. ಬಂದ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ. ಯಾಕೆಂದರೆ ಫುಲ್ ಡೇ ಶೂಟಿಂಗ್ ಮಾಡುವಾಗ ಇಡೀ ದಿನ ನಾನು ಡ್ಯಾನ್ಸ್ ಮಾಡ್ತಿರಬೇಕು. ಐ ಲವ್ ದಿ ಎಂಟೈರ್ ಎಕ್ಸ್ಪೀರಿಯನ್ಸ್. ದಟ್ ವಾಸ್ ದ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ. ಆ್ಯಂಡ್ ಈವನ್ ದೋ ಇಟ್ಸ್ ಐಟಮ್ ಸಾಂಗ್, ಬಟ್ ಯು ವಿಲ್ ರಿಯಲೈಸ್, ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಕೂಡ, ಎಷ್ಟು ತೂಕವಾಗಿ ಕೂಡ ಐಟಮ್ ಸಾಂಗ್ ಮಾಡ್ಬೋದು ಅಂತ. ಅದನ್ನ ನೋಡಿ ನಿಮ್ಮ ಫ್ರೆಂಡ್ಸಿಗೆ ಅದರಲ್ಲಿ ಮೂವಿನಲ್ಲಿ ಸಾಂಗಲ್ಲಿ ನೋಡುವಾಗ ನನ್ನ ಮುಖ ನನ್ನ ಥರನೇ ಇದೆ. ಸೊ ಎಲ್ಲರಿಗೂ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ. ಸಡನ್ನಾಗಿ ಅದು ಶರಣೆ ಆದ ತಕ್ಷಣ ನಾನು ಯಾರೋ ಅದ್ಯಾರೋ ಥರ ಮುಖದಲ್ಲಿ ತುಂಬ ವ್ಯತ್ಯಾಸ ಕಾಣಿಸ್ತಾ ಇತ್ತು. ಸೊ ಅವರು ಇದು ನೀನೇನಾ, ಫುಲ್ ಶಾಕ್ ಆಗಿ, ಈ ಥರ ನಾವು ನೋಡೇ ಇಲ್ಲ ನಿನ್ನ ಅಂತ. ನನಗೆ ಕೂಡ ಒಂದು ಮಿರರಲ್ಲಿ ನೋಡಿ ನಿಂತ್ಕೊಂಡ ತಕ್ಷಣ ಇಲ್ಲ, ನನಗೆ ನಾನು ನೋಡ್ಕೊಳ್ಳುವಾಗ ಅನ್ನಿಸ್ತಾ ಇತ್ತು, ಇದು ನಾನೇ ನಾನು ಹಿಂಗೆ ಈ ಥರನೂ ಕಾಣಿಸ್ತೀನ ನಾನು ಅಂತ. ಸೊ ದಿಸ್ ಮೂವಿ ಗೇವ್ ಮಿ ಅ ಡಿಫ್ರೆಂಟ್ ಲುಕ್. ಚಿಕ್ಕ ವಯಸ್ಸಿಂದಲೂ ನಮ್ಮ ಪೇರೆಂಟ್ಸು ಇಕ್ವಾಲಿಟಿ ಬಗ್ಗೆ ಹೇಳ್ತಾನೆ ಇರ್ತಾರೆ. ಮತ್ತು ವರ್ಕ್ ಇಸ್ ವರ್ಷಿಪ್ ಅಂತ. ನಮ್ಮ ಡ್ಯಾಡಿ ಕೂಡ ಡಾಕ್ಟ್ರೇ, ಬಟ್ ಹಿ ಡಸ್ ಅ ಸೋಷಿಯಲ್ ಸರ್ವಿಸ್ ಅ ಲಾಟ್. ಸೊ ಇಕ್ವಾಲಿಟಿ, ವರ್ಕ್, ಕಂಪ್ಯಾಷನ್, ಪ್ಯಾಷನ್ ಫಾರ್ ಲೈಫ್ ಆ್ಯಂಡ್ ಸೋಷಿಯಲ್ ಸರ್ವಿಸ್, ಇದ್ರದ್ದೆಲ್ಲ ಮೌಲ್ಯಗಳು ನಮ್ಮ ಪೇರೆಂಟ್ಸ್ ನನಗೆ ಯಾವತ್ತೂ ಹೇಳ್ತಾನೆ ಇರ್ತಾರೆ. ಅವಾಗೂ ನನಗೆ ಅನಿಸಿರಲಿಲ್ಲ ಇದು ಬಸವಣ್ಣವ್ರ ತತ್ವ ಅಂತ. ಬಟ್ ಹೋಗ್ತಾ ಹೋಗ್ತಾ ಅದು ಸ್ಪೆಷಲಿ ನಾನು ಈ ಮೂವಿ ಮಾಡಿದ ತಕ್ಷಣ ಅನ್ನಿಸ್ತು ಇದೆಲ್ಲ ಆಲ್ರೆಡಿ ನಾವು ಅಳವಡಿಸ್ಕೊಂಡೇ ಬಂದಿದ್ದೀವಿ ನಮ್ಮ ಫ್ಯಾಮಿಲಿನಲ್ಲಿ ಅಂತ. ಸೊ ಎಸ್, ಇವ್ರದ್ದು ತತ್ವಗಳನ್ನೆಲ್ಲ ನಾವು ಅಳವಡಿಸ್ಕೊಂಡೇ ಬರ್ತಾ ಇದ್ದೀವಿ. ಫೆಬ್ರವರಿ 7 ಶರಣರ ಶಕ್ತಿ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಬಂದು ನೋಡಲೇಬೇಕು. ನೋಡಿ ನಮಗೆಲ್ಲ ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಶರಣರ ಶಕ್ತಿ ಚಲನಚಿತ್ರದ ನಿರ್ದೇಶಕ. ನಾನು ಮೂಲತಃ ಗದಗ ಡಿಸ್ಟಿಕ್ ಲಕ್ಷ್ಮೀಶ್ವರ ಊರಿನವನು. ಸೊ ಶರಣರ ಶಕ್ತಿ ಚಲನಚಿತ್ರದ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ನಾನೇ ಮಾಡಿರೋದು. ವಚನ ಸಾಹಿತ್ಯ ಅನ್ನೋದು ನಮ್ಮ ಕರ್ನಾಟಕಕ್ಕೆ ಶರಣರು ಕೊಟ್ಟಂತಹ ಒಂದು ಅದ್ಭುತವಾದ ಕೊಡುಗೆ. ಇವತ್ತು ನಾವು ಕಲಬೇಡ ಕುಲಬೇಡ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಈ ಎಲ್ಲ ವಚನಗಳನ್ನು ಕೇಳ್ತಾ ಇದ್ವಿ. ಬಟ್ ಅವು ನಮ್ಮ ತನಕ ಬರಬೇಕಾದ್ರೆ ಎಷ್ಟು ಬಲಿದಾನಗಳಾದವು, ಎಷ್ಟು ತ್ಯಾಗಗಳಾದವು, ಎಷ್ಟು ಹೋರಾಟಗಳಾದವು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಆ ಹೋರಾಟ, ತ್ಯಾಗ, ಬಲಿದಾನಗಳ ಹಿಂದೆ ಶರಣರ ರಕ್ತ ಹರಿತು. ಶರಣರ ರಕ್ತ ಹರಿಬೇಕಾದ್ರೆ ಅದು ಮಾಮೂಲು ರಕ್ತ ಆಗಲಿಲ್ಲ, ಅದೊಂದು ಶಕ್ತಿಯಾಗಿ ಹೊರಹೊಮ್ಮಿತು. ಅದರ ಹಿಂದೆ ನಡೆದಂಥ ಹೋರಾಟಗಳು, ಅದರ ಹಿಂದೆ ಜನಗಳು ಮಾಡಿದಂತಹ ಬಲಿದಾನಗಳನ್ನೇ ನಾವು ಶಕ್ತಿಯಾಗಿ ತೋರಿಸಿದ್ದೀವಿ. ಸೊ ಅನುಭವ ಮಂಟಪ ಅನ್ನೋದು 12ನೇ ಶತಮಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಶಕ್ತಿ ಕೇಂದ್ರ ಕೆಲಸ ಮಾಡ್ತಾಯಿತ್ತು. ಅದು ಎಷ್ಟು ಪ್ರಸಾರ ಆಗಿತ್ತು ಅಂತಂದರೆ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಶರಣರನ್ನ ಇಲ್ಲಿಗೆ ಜಗ್ತಾ ಇತ್ತು. ಸೊ ನಾವು ಶಕ್ತಿ ಕೇಂದ್ರ ಅನ್ನೋದನ್ನು ಶರಣರ ಶಕ್ತಿ ಅಂತ ಮಾಡಿದ್ದೀವಿ. ಈಗ ಆಲ್ರೆಡಿ ಲಾಸ್ಟ್ ಇಯರ್ ರಿಲೀಸ್ ಆಗಬೇಕು ಸಿನಿಮಾ, ಅಕ್ಟೋಬರಲ್ಲಿ ಅನೌನ್ಸ್ ಮಾಡಿದ್ವಿ ಆಲ್ರೆಡಿ. ಸೊ ಏನು ಮುಂದುವರಿತು ಸರ್? ಮೇಡಮ್, ಶರಣರ ಶಕ್ತಿ ಅಕ್ಟೋಬರ್ 18 ಅಂತ ರಾಜ್ಯಾದ್ಯಂತ ಎಲ್ಲ ಬಸವ ಕೇಂದ್ರಗಳು, ಎಲ್ಲ ಪ್ರವಚನಗಳು, ಎಲ್ಲ ಸ್ವಾಮಿಗಳು ಅದನ್ನು ಅನೌನ್ಸ್ ಮಾಡಿಬಿಟ್ಟಿದ್ರು. ಬಟ್ ಏನಾಯ್ತು ಅಂದರೆ ನಾವು ಒಂದು ಟ್ರೇಲರ್ ಬಿಟ್ವಿ. ಟ್ರೇಲರಲ್ಲಿ ಒಂದು ಕಾಂಟ್ರವರ್ಸಿ ಡೈಲಾಗ್ ಬಂತು. ಕಾಂಟ್ರವರ್ಸಿ ಡೈಲಾಗು ಅಂತಂದು ನಾವು ಅಂದ್ಕೊಳ್ಳಿಲ್ಲ, ಜನ ಅಂದರು ಅಥವಾ ಕೆಲವು ಬುದ್ಧಿಜೀವಿಗಳಂದರು. ಏನಾಯಿತು ಅಂದರೆ ನಾವು ತಿಪ್ಪೇರುದ್ರ ಸ್ವಾಮಿ ಒಂದು ಬುಕ್ಕಲ್ಲಿ ಒಂದು ಡೈಲಾಗನ್ನು ಹಾಕಿದ್ವಿ. ಅದಕ್ಕೆ ತೀವ್ರವಾದ ಒಂದು ಆಕ್ಷೇಪಣೆ ಬಂತು. ಸೊ ಅದಕ್ಕೆ ಎಲ್ಲ ಜಾಗತಿಕ ಲಿಂಗಾಯತ ವೇದಿಕೆಗಳು, ಆಮೇಲೆ ಸಂಘಟನೆಗಳು ಯಾರೂ ಸಿನಿಮಾ ನೋಡಿಲ್ಲ, ಟ್ರೇಲರ್ ನೋಡಿ ಇಲ್ಲ ಇದು ಸಿನಿಮಾ ಸರಿ ಇಲ್ಲ, ಇವನಿಗೆ ಜ್ಞಾನ ಇಲ್ಲ, ಇವನಿಗೆ ಅಷ್ಟು ವಚನಗಳನ್ನು ಗೊತ್ತಿಲ್ಲ, ಸೊ ಇವನೇನು ಅರ್ಧಂಬರ್ಧ ಜ್ಞಾನ ತಿಳ್ಕೊಂಡು ಸಿನಿಮಾ ಮಾಡೋನೇ ಅಂತಂದರು.
ನಾವು ಇದನ್ನು ಚೇಂಬರಿಗೆ ಕಂಪ್ಲೇಂಟ್ ಕೊಟ್ಟರು, ನಾವೆಲ್ಲರೂ ಸೇರಿ ಚೇಂಬರಿಗೆ ಹೋದ್ವಿ. ನಾವು ಹೇಳಿದ್ದು ಅವತ್ತೂ ಹೇಳಿದ್ವಿ, ಇಲ್ಲ ಎಲ್ಲರೂ ಬರ್ರಿ ಸಿನಿಮಾ ನೋಡ್ರಿ, ಸಿನಿಮಾ ಚೆನ್ನಾಗಿತ್ತು ಅಂದರೆ. ನಮ್ಮ ನಿರ್ಮಾಪಕರು ಅದೇ ಮಾತು ಹೇಳಿದ್ರು, ನಮ್ಗೆ ದುಡ್ಡು ಹಾಕಿ ದುಡ್ಡು ತೆಗಿಬೇಕು ಅಂದರೆ ಬಸವಣ್ಣನ ಸಿನಿಮಾನೇ ಬೇಕಾಗಿಲ್ಲ, ಬಟ್ ಏನೋ ಒಂದು ಬಸವ ಸೇವೆ ಮಾಡಬೇಕು. ಬಸವಣ್ಣನ ಶರಣರ ಶಕ್ತಿ ಅಂದರೆ ಬಸವಣ್ಣನು, ಶರಣರ ಶಕ್ತಿ ಅಂದರೆ ಅಕ್ಕಮಹಾದೇವಿನು. ಶರಣರ ಶಕ್ತಿ ಅಂತಂದರೆ ಏನು, ಅನುಭವ ಮಂಟಪಕ್ಕೆ ಬಂದಂಥ ಎಲ್ಲ ಶರಣರು, ಅಥವಾ ಶರಣರ ಶಕ್ತಿ ಬಂದರೆ ವಚನ ಭಂಡಾರನು, ವಚನ ಸಾಹಿತ್ಯನು, ಅಥವಾ ಎಲ್ಲರನ್ನೂ ತಗೊಂಡೋದಂತಹ ಚನ್ನಬಸವಣ್ಣನ ಶರಣರ ಶಕ್ತಿನು. ಇದನ್ನು ನೋಡ್ತಾ ನೋಡ್ತಾ ಹೋದಂಗೆ ನಮಗೆ ಒಂದು ಕ್ಲಾರಿಟಿ ಬರ್ತಾ ಇರುತ್ತೆ, ಅವತ್ತಿನ ಪರಿಸ್ಥಿತಿಯಲ್ಲಿ ಅವರು ಶಕ್ತಿ ಅನ್ನೋದಕ್ಕೆ ಏನು ಅರ್ಥ ಕೊಟ್ಟಿದ್ದರು. ಸೊ ಅನುಭವ ಮಂಟಪನ ಎಲ್ಲರೂ ಇವತ್ತಿನ ಸಂಸತ್ತು ಇದೊಂದು ಅದ್ಭುತವಾದ ಪರಿಕಲ್ಪನೆ ಇತ್ತು 12ನೇ ಶತಮಾನದಲ್ಲಿ. ಬಟ್ ನಿಜವಾಗಿ ಏನು ಪರಿಕಲ್ಪನೆ ಇತ್ತು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದರೆ ಶರಣರ ಶಕ್ತಿ ಸಿನಿಮಾ ನೋಡು. ಇಷ್ಟು ನೀಟಾಗಿ ಆಶೀರ್ವಾದ ಮಾಡಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಶರಣ.